ನಮಸ್ಕಾರ. ಇವತ್ತು ಏನು ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂತಂದರೆ, ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಿರೋದನ್ನ ಪ್ರಸ್ತಾಪ ಮಾಡೋದಕ್ಕೆ ಅಂತ ಕರೆದಿದ್ದೀವಿ. ಇವತ್ತು ಏನು ಸನ್ಮಾನ್ಯ ಹೊಸ ಸಿ ಎಂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ಬೇಡ ಅಂದವ್ರಿಗೆಲ್ಲ ಕೊಟ್ಟಿದ್ದಾರೆ, ಓಕೆ. ಅದ್ರ ಜೊತೆಲಿ 4-5 ಬಾರಿ ಗೆದ್ದವ್ರಿಗೂ ಇವತ್ತು ಮಂತ್ರಿಗಿರಿ ಕೊಟ್ಟಿದ್ದಾರೆ. ನಮ್ಮ ಸಾಹೇಬರು 7 ಬಾರಿ ಗೆದ್ದರು, ಮೋಸ್ಟ್ ಸೀನಿಯರ್ ಇದ್ದಾರೆ. 2013 ಸಿ ಎಂ ಕ್ಯಾಂಡಿಡೇಟು ಅಂತಂದು ಕಾಂಗ್ರೆಸ್ ಇದೇ ಲೀಡ್ರುಗಳೇ ಹೇಳ್ತಿದ್ರು. ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ MLAಗಳೇ ಅವರೇ ಹೇಳ್ತಿದ್ರು, ಜಯಚಂದ್ರ ಅವ್ರಿಗೆ ಸಿ ಎಂ ಸ್ಥಾನ ಕೊಟ್ಟರೆ ನಿಭಾಯಿಸೋ ಶಕ್ತಿ ಇದೆ ಅಂತಂದು. ಅಷ್ಟು ಬುದ್ಧಿವಂತಿಕೆ, ತಿಳುವಳಿಕೆ ಮತ್ತು ಅನುಭವ ಅಂತ ಇರೋಂಥ ಏಕೈಕ ರಾಜಕಾರಣಿ ಯಾರಾದರೂ 224 ಜನದಲ್ಲಿ ಇದ್ದಾರೆ ಅಂತಂದರೆ ಅದು ನಮ್ಮ ಹೆಮ್ಮೆಯಿಂದ ಹೇಳ್ಕೊಬೋದು, ನಮ್ಮ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರು ಅಂತ ಹೇಳ್ಕೊಬೋದು. ಅವ್ರಿಗೆ ಅನುಭವ ಆಗಿರೋ ವಯಸ್ಸು ನಮಗಿನ್ನೂ ಆಗಿಲ್ಲ. ಬಟ್ ಅವ್ರ ಜೊತೆಲಿ ನಾವು ಇರೋದ್ರಿಂದ ಅಲ್ಪ ಸ್ವಲ್ಪ ನಾವು ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಅವ್ರ ಹತ್ರ ಯಾರ ಜೊತೆ ಯಾವ ಥರ ನಡ್ಕೋಬೇಕು, ಯಾವ ರೀತಿ ಮುಂದೆ ನುಗ್ಗಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾವೇನಂದರೆ ಸಾಹೇಬರು ಈ ಗಮನಕ್ಕೆ ಹೋಗಿಲ್ಲ ಇದು ನಾವು ಈ ಥರ ಮಾಡ್ತಿದ್ದೀವಿ ಅಂತಂದು. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಸಾಹೇಬ್ರಿಗೆ ಈಗೇನು 17-18ನೇ ತಾರೀಕು 2ನೇ ಪಟ್ಟಿ ಅಂತ ಏನು ಮಾಡ್ತೀಯಾರೋ ಆ ಪಟ್ಟಿನಲ್ಲಿ ನಮ್ಮ ಜಯಚಂದ್ರ ಸಾಹೇಬ್ರದ್ದು ಮೊದಲನೇ ಹೆಸರು ಸೇರಿಸ್ಕೊಂಡು ಅವ್ರಿಗೆ ದೊಡ್ಡ ಹುದ್ದೆನೇ ಕೊಡಬೇಕು. ಹಾಗೂ ಯಾವುದಾದ್ರೂ ಒಂದು ಜಿಲ್ಲಾ ಉಸ್ತುವಾರಿ, ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆ ಉಸ್ತುವಾರಿನೇ ಕೊಡಲಿ. ಅವ್ರು ನಿಭಾಯಿಸೋ ಶಕ್ತಿ ಇದೆ, ಆಲ್ರೆಡಿ ಅವ್ರು ನಿಭಾಯಿಸಿದ್ದಾರೆ. ಹಿಂದೆ ಎಲ್ಲ ಇವತ್ತಿನ ದಿನ ಏನು ಶಿರಾದಲ್ಲಿ ಇನ್ನ ಕಾಮಗಾರಿಗಳು ನಡೀತಿದ್ದಾವೆ, ರೈಲ್ವೆ ಕಾಮಗಾರಿ ನಡೀತಿದೆ. ಇಂಡಸ್ಟ್ರಿಯಲ್ ಏರಿಯಾ ಇನ್ನ ಒಂದು 10-15% ಅಷ್ಟೇ ಬಂದಿರೋದು. ಇನ್ನ ಜಯಚಂದ್ರ ಸಾಹೇಬ್ರಿಗೆ 2 ವರ್ಷ ಅವಧಿ ಕೊಟ್ರೆ ದೊಡ್ಡ ದೊಡ್ಡ ಕಂಪ್ನಿ ಸಾಹೇಬ್ರು ಮುಖ ನೋಡ್ಕೊಂಡ್ ಬಂದಿರೋ ಕಂಪ್ನಿಗಳು ಇದಾವೆ ಇವತ್ತು. ಉದಾಹರಣೆಗೆ ಶಿರಾದಲ್ಲಿ ಮತ್ತೆ ಡಿಪ್ಲೊಮಾ ಕಾಲೇಜ್ ತಗೊಂಬಂದ್ರು. ಅಭಿವೃದ್ಧಿ ಕೆಲಸ ನಾವೇನ್ ಹೇಳೋದ್ ಬೇಡ, ಸಾರ್ವಜನಿಕರು ನೀವೆಲ್ಲೇ ಹೋಗಿ ನೀವೇನೆ ಒಂದು ಇದು ಯಾವ್ದು KPCC ಟೀಮ್ನೇ ಕಳ್ಸಿಬಿಟ್ಟು ಎಲ್ಲ ಸರ್ವೆ ಮಾಡಿಸಿದ್ರು ಅವರೇ ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ. ಬೇರೆ ನಾವೇನ್ ಲೀಡರ್ಗಳು ಹೇಳೋದ್ ಬೇಕಾಗಿಲ್ಲ, ಸಾರ್ವಜನಿಕರು ಹೇಳ್ತಾರೆ. ಅದೇ ರೀತಿಲಿ ಇವತ್ತೇನು ನಮ್ಮ ಸಾಹೇಬ್ರು ಒಂದು ಪಕ್ಷದ ವಿರೋಧವಾಗಿ ಯಾವತ್ತೂ ಏನೂ ಮಾತಾಡಿಲ್ಲ, ಪಕ್ಷ ವಿರೋಧ ಚಟುವಟಿಕೆ ಯಾವುದೂ ಇಲ್ಲ. ಇನ್ನೊಂದು ಯಾವುದೇ ಪಾರ್ಟಿನವರು ಆಹ್ವಾನ ಕೊಟ್ಟಿದ್ರು ಸಮೇತ ಅವರು ಯಾವತ್ತೂ ಅದನ್ನ ತಿರಸ್ಕರಿಸಿಯಾರು ಬಿಟ್ರೆ ಯಾವತ್ತೂ ಸ್ವೀಕರಿಸೋಂಥ ಕೆಲಸ ಮಾಡಿಲ್ಲ. ಅವ್ರೇನಾದ್ರು ಅವತ್ತಿನ ಕಾಲದಲ್ಲೇ ಸ್ವೀಕರಿಸಿದ್ರು ಇವತ್ತು ಯಾವ ಮಟ್ಟಕ್ಕೆ ಇರೋರು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಸನ್ಮಾನ್ಯ ಇವರು ಸಿದ್ದರಾಮಯ್ಯ ಸಾಹೇಬರು JDS ಪಾರ್ಟಿಲಿ ಇದ್ರು. JDS ಪಾರ್ಟಿ ಬಿಟ್ಟು ಬಂದ ತಕ್ಷಣ ಅವ್ರಿಗೆ ಸ್ಟಾರ್ ಚೇಂಜ್ ಆಗ್ಬಿಡ್ತು, ಅವ್ರು CM ಆದ್ರು. JDS ಅಲ್ಲಿ ಇದ್ರೆ ಏನಾಗ್ತಿರೋ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಬಂದ ತಕ್ಷಣ ಅಹಿಂದ ವರ್ಗದವರು ಮತ್ತೆ ಎಲ್ಲಾ ಸಮುದಾಯದವರು ಎಲ್ಲ ಸೇರಿ CM ಮಾಡಿದ್ರು, ಒಳ್ಳೆ ಲೀಡರ್ ಅಂತ. ಅದೇ ತರ ಇವತ್ತು ನಮ್ಮ ಮೇಜರ್ ಆಗಿ ಅದ್ರ ಜೊತೆಲಿ ನಮ್ಮ ಕುಂಚಿಟಿಗ ಸಮುದಾಯ ಏನಿವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದು ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕುಂಚಿಟಿಗರೆಲ್ಲ ಅವ್ರಿಗೆ ಏನು ಬೆಂಬಲ ಕೊಟ್ರು, ಇವತ್ತು ಅದೇ ತರನೇ ಕುಂಚಿಟಿಗರು ಮೇಜರ್ ಆಗಿ 15-20 ತಾಲೂಕಲ್ಲಿ ಮೇಜರ್ ಆಗಿದ್ದಾರೆ. ನಿರ್ಣಾಯಕ ಮತಗಳಿದಾವೆ. ಆ ಕುಂಚಿಟಿಗ ಮತಗಳನ್ನ ಮುಂದಿನ ಚುನಾವಣೆಗೆ ನೀವೇನಾದ್ರೂ ಅನುಕೂಲ ಪಡ್ಕೋಬೇಕು ಅಂತಂದ್ರೆ ಇವತ್ತು ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿಗಿರಿ ಕೊಡ್ಲೇಬೇಕಾಗುತ್ತೆ. ಏನಾದ್ರೂ ನೀವು ಕೊಡಕ್ ಆಗ್ಲಿಲ್ಲ ಅಂತ ಅಂದಾಗ ಕುಂಚಿಟಿಗರು ಎಲ್ಲೋ ಒಂದ್ ಕಡೆ ಹಿನ್ನಡೆ ನಡೆಯುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯಮಾಡಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ನಮ್ಮ ಕರ್ನಾಟಕ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಸಾಹೇಬ್ರು ಮತ್ತೆ KC ವೇಣುಗೋಪಾಲ್ ಸಾಹೇಬ್ರಿಗೂ ಎಲ್ಲರಿಗೂ ಮನವಿ ಮಾಡ್ಕೊಂತೀವಿ, ದಯಮಾಡಿ ಈ ಸರಿ ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿಗಿರಿ ಕೊಡ್ರಿ. ನಮಸ್ಕಾರ. ಏನು ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅಂತಂದರೆ, ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅವರು 7 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿ ಆದಂಥವ್ರು, ತುಂಬ ಸೀನಿಯರ್ ಇದ್ದಾರೆ, ತುಂಬ ಅನುಭವಿಸ್ತಿದ್ದಾರೆ. ಅವ್ರಿಗೆ ಕಡೆಗಣಿಸಿರೋದು ನಮಗೆ ತುಂಬ ದುಃಖ ಆಗ್ತಿದೆ. ಯಾಕೆಂದರೆ ನಮ್ಮ ತಾಲೂಕು ತುಂಬ ಅಭಿವೃದ್ಧಿ ಆಗಬೇಕು. ಮತ್ತು ಅವ್ರಿಗೆ ಮಿನಿಸ್ಟರ್ ಕೊಟ್ಟು ತುಮಕೂರು ಉಸ್ತುವಾರಿ ಕೊಟ್ಟಲ್ಲಿ ನಮ್ಮ ಶಿರಾ ತಾಲೂಕನ್ನ ಡಿಸ್ಟಿಕ್ ಮಾಡ್ಬೋದು, ಜಿಲ್ಲೆ ಮಾಡ್ಬೋದು. ಆ ಉದ್ದೇಶದಿಂದ ನಾವೆಲ್ಲ ಶಿರಾ ತಾಲೂಕಿನ ಜನತರು ಇದನ್ನು ಕೇಳಬೇಕು. ಯಾಕೆಂದರೆ ನಮ್ಮ ಶಿರಾ ಜಿಲ್ಲೆ ಆಗಬೇಕು. ಮುಖ್ಯವಾಗಿ ಅವ್ರು ಮಿನಿಸ್ಟರ್ ಆಗೋದ್ರಿಂದ ನಮ್ಗೆ ಏನು ಅನುಕೂಲ ಅಂತಂದರೆ ಶಿರಾ ಜಿಲ್ಲೆ ಆದರೆ ತುಂಬ ಅಭಿವೃದ್ಧಿ ಆಗುತ್ತೆ. ತುಂಬ ರೈತರುಗಳಿಗೆ ಆಗಲಿ ನಮ್ಮ ಟೌನಲ್ಲಾಗಲಿ ತುಂಬ ಇಂಪ್ರೂವ್ಮೆಂಟ್ ಬರುತ್ತೆ. ದಯವಿಟ್ಟು ನಾನು ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ಹಿರಿಯರಾದಂಥ ನಮ್ಮ ಡಿ ಬಿ ಜಯಚಂದ್ರ ಸಾಹೇಬ್ರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಏನು ನಮ್ಮ DK ಶಿವಕುಮಾರ್ ಸಾಹೇಬ್ರು 2ನೇ ಪಟ್ಟಿ ಮಾಡ್ತಿದ್ದಾರೆ, ಯುವಕರಿಗೆ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯುವಕರಿಗೆ ಆದ್ಯತೆ ಕೊಟ್ಟಲ್ಲಿ ಇನ್ನೂ ತುಂಬಾ ಪೋಸ್ಟ್ಗಳಿದಾವೆ, ಇನ್ನೂ ಖಾಲಿ ಇದಾವೆ. ಅದರಲ್ಲಿ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಬಿಟ್ಟು ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್.
ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.